ವೆಲ್ಕಮ್ ಬ್ಯಾಕ್ ಟು ಮನುಕ್ಷಮ ಲಾಗ್ಸ್. ನಾಳೆ 28 ಇದು 27th ನಾವು ವಿಡಿಯೋ ಮಾಡ್ತಿರೋದು. ಒಂದು ಹಿಂದಿನ ನಾವು ಇವತ್ತು ಗಿಫ್ಟ್ ತೊಗೊಂಬಂದಿದ್ದೀವಿ, ತೊಗೊಂಬರ್ತಿದ್ದೀನಿ. ಸೊ ಅದಕ್ಕೆ ಏನು ತೊಗೊಂಡಿದ್ದೀನಿ ಅಂತ ವಿಡಿಯೋ ಮಾಡೋಣ, ಹಾಗೆ ಒಂದು ವ್ಲಾಗ್ ಮಾಡೋಣ ಅಂತ ಮಾಡ್ಕೊತಿದ್ದೀನಿ. ನಮ್ಮ ಯಜಮಾನ್ರಿಗೆ ಕೇಕ್ ಕಟ್ ಮಾಡೋದೆಲ್ಲ ಇಷ್ಟ ಆಗೋಲ್ಲ. ಸೊ ಅದಕ್ಕೆ ಕೇಕೇನು ಮಾಡ್ತೀವಿ ಇಲ್ಲಾಂದರೆ ತೊಗೊಂಬರ್ತೀವಿ ಅಂದ್ಕೊಂಡಿರ್ತೀವಿ. ಅದು ಕನ್ಫರ್ಮ್ ಆಗಿಲ್ಲ, ಕೇಕ್ ತರ್ತೀವಿ ಇಲ್ವಾ ಅನ್ನೋದನ್ನ. ಸ್ವೀಟ್ ಮಾಡಬೇಕು ಅಂದ್ಕೊಂಡಿದ್ವಿ. ಒಂದು ಸ್ವೀಟ್ಸ್ ನೋಡಿದ್ದೀನಿ ನಾನು, ಅದನ್ನ ಟ್ರೈ ಮಾಡೋಣ ಅಂದ್ಕೊಂಡಿದ್ದೀನಿ. ಮುಂಚೆನೇ ಟ್ರೈ ಮಾಡಿದ್ದೀವಿ, ತುಂಬ ಚೆನ್ನಾಗಿ ಬಂದಿತ್ತು ಅದರ ರಿಸಲ್ಟು. ಸೊ ಅದಕ್ಕೆ ನಿಮ್ಮ ಜೊತೆನೂ ಶೇರ್ ಮಾಡೋಣ ಅಂದ್ಕೊಂಡಿದ್ದೀವಿ. ಈ ಸಲ ಬರ್ಡೇ ನಮ್ಮ ಮನೆಯಲ್ಲ, ಅಂದರೆ ನಾವು ಇಬ್ಬರೇ ಇರ್ತೀವಿ ಅಂತ ಇಲ್ಲಿ ನಮ್ಮ ಅಮ್ಮನ ಮನೆಯಲ್ಲಿ ಸೆಲೆಬ್ರೇಟ್ ಮಾಡೋಣ ಅಂದ್ಕೊಂಡಿದ್ದೀವಿ. ಅಂದರೆ ಅವ್ರನ್ನೂ ಒಂದು 4 ದಿನದಿಂದ ನಾನು ಇಲ್ಲಿ ಬಂದಿರೋದ್ರಿಂದ ಅವ್ರನ್ನೂ ಇಲ್ಲೇ ಕರೆಸ್ಬಿಡೋಣ, ಸಂಡೇ ಹಾಗೆ ಮನೆಗೆ ಹೋಗ್ಬಿಡೋಣ ಅಂತ ಅಂದ್ಕೊಂಡಿದ್ದೀವಿ. ನಾಳೆ ಅವರು ಬಂದಮೇಲೆ ಮತ್ತು ಇನ್ನೇನೆಲ್ಲ ಬ್ಲಾಗ್ ಮಾತ್ರ ತುಂಬ ಚೆನ್ನಾಗಿ ಇರುತ್ತೆ. ಫುಲ್ ನೋಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇವಾಗ ರಿಂಗ್ ತೊಗೊಂಬರಕ್ಕಂತ ಹೋಗ್ತಿದ್ವಿ. ತುಂಬ ಬಿಸಿಲಿದೆ, ಅದಕ್ಕೆ ನಾನು ತಂಗಿ ಛತ್ರಿ ಕೂಡ ತೊಗೊಂಡೋಗ್ತಿದ್ದೀವಿ. ಹೆಂಗೆ ಸಿಗುತ್ತೆ ಏನೋ ಗೊತ್ತಿಲ್ಲ. ಇಲ್ಲಿ ಕೇಳಬೇಕು ಎಷ್ಟು ಪ್ರೈಸ್ ಇದೆ ಏನು ಅಂತ. ಗೌರ್ಮೆಂಟ್ ಸ್ಕೂಲ್ ನಮ್ಮದು, ನಮ್ಮ ತಂಗಿಯರ ಪ್ರೈಮರಿ, ನನ್ನ ಹೈಸ್ಕೂಲ್. ಹೊಸದಾಗಿ ನೋಡಕ್ಕೆ ಹೋಗಿದ್ವಿ, ಬಟ್ ಅಲ್ಲಿ ಚಲೋ ಇಲ್ಲ ಅನ್ನೋದು ಸಿಗಲಿಲ್ಲ. ನಾವು ಬೇಕಾಗಿದ್ದು ಲಾಸ್ಟ್ ಟೈಮ್ ಮಾತ್ರ ಮಸ್ತ್ ಸಿಕ್ಕಿಟ್ಕೊತಿದ್ವಿ. ಶಾಪು ಓಪನ್ ಇಲ್ಲ, ಈಗ ಸಾಯಂಕಾಲ ಅಂತಂದರೆ ಬರಕ್ಕೆ ಬಂದಿಲ್ಲ ಮನೆಗೆ. ಅದು ಸರಿ ಅಂದಿದ್ವಿ, ನೋಡೋಣ ಅಂತ ಎಲ್ಲಿ ಬೇಡ ಆಗಿದ್ದೆಲ್ಲ ಕೊಡಕ್ಕೆ. ಪ್ಲೇನ್ ಹೋದ್ರಿ ಇದನ್ನು ಎಷ್ಟು ಅಂದರೆ 65 ಆಗುತ್ತೆ. ತೊಗೊಳಕ್ಕೆ ಯಾಕೋ ಇವತ್ತು ನಾವು ರಿಂಗ್ ತೊಗೊಳಕ್ಕೆ ಬಂದು ಟೈಮೇ ಸರಿ ಅಂತ. ನಮ್ಮ ರೇಟಿಗೆ ಹೊಂದಾಗತ್ತಿಲ್ಲ ಮತ್ತು ನಮ್ಮ ಬಜೆಟ್ನಾಗೂ ಸಿಗತ್ತಿಲ್ಲ. ಹೋಗ್ಲತ್ತ ಕ್ಯಾಶರ ಇದನ್ನು ಹಾಕ್ಕೊಂಡು ನೋಡೋಣ ಅಂತ. ಮತ್ತು ಸಾಯಂಕಾಲ ಬೇರೆ ಎಲ್ಲ ಟ್ರೈ ಮಾಡಬೇಕು, ಮತ್ತು ಸಾಯಂಕಾಲ ಹೋಗೋಬೇಕು ನಾವು. ಇವಾಗ ಇಷ್ಟು ಬಿಸಿಲಾಗ ಅಡ್ಡಾಡೋದು ಬೇಕಿತ್ತ ನಮ್ಗೆ? ಬೇಕು. ಇದು ನಮ್ಮದು ಪ್ಲೇಸ್ ಈಶ್ವರ ಗುಡಿ. ಹೋಗಿ ಅಲ್ಲ ಎ ಟಿ ಎಮ್ಗೆ ಹೋಗಿ ರೊಕ್ಕ ಹಾಕ್ಕೊಂಡು ಆಮೇಲೆ ಮತ್ತೆ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ನವನಗರ ನಿವಾಸ ಟೆಂಪಲ್ ಈಶ್ವರ ಗುಡಿ ಒಂದೇ ಒಂದಿರೋದು. ಅಲ್ಲಿ ಎಂತ ಮಾತಾಡ್ತೀವಿ ಹೇಳಿ, ಇಷ್ಟೊತ್ತನ ಅಡ್ಡಾಡೋದು ಸರಿ. ಮತ್ತು ಎಲ್ಲಿ ತಿಂಗ್ ಸಿಗಲಿಲ್ಲ, ನಮ್ಮ ರೇಟಿಗೆ ಯಾವುದು ಹೊಂದಲಿಲ್ಲ. ನಗರದಾಗ ಅನ್ಸಲ್ಲ, ಅಂಗಡಿನೇ ಇಲ್ಲ ಅನ್ಸುತ್ತೆ. ಅಂಗಡಿ ಇದಾವೆ, ಬಟ್ ನಮಗೆ ಅಡ್ಜಸ್ಟ್ ಆಗತ್ತಿಲ್ಲ. ಚಲೋನೇ ಇಲ್ಲ, ಅಷ್ಟಾಗಿ ಕಲೆಕ್ಷನ್ ಇರಲಿಲ್ಲ ಒಂದು ಕಡೆ. ನಾವು ಹೇಳಿದ್ರೆ ಕಡಿಮೆ ಮಾಡ್ಬೋದಿತ್ತೇನೋ. ರಿಂಗ್ ದೊಡ್ಡದೂ ಇರಲಿಲ್ಲ, ಬಟ್ ಹೋಪ್ ಸಾಯಂಕಾಲವರೆಗೂ ನೋಡೋಣ ಅಂತ. ಲಾಸ್ಟ್ ಟೈಮ್ ನಾನು ತೊಗೊಂಡಿದ್ದ ರಿಂಗ್ ಅಲ್ಲೇ ಇದ್ದಲ್ಲಿ ಅಂದರೆ ಸಿಕ್ತು ಅಂದರೆ ಅಲ್ಲಿ ತೊಗೊಳೋದು. ಇಲ್ಲ ಅವನು ಇವಕ್ಕಿಂತ ಜಾಸ್ತಿ ಹೇಳಿದ್ನಂದ್ರೆ
ಎಟ್ ಲಾಸ್ಟ್ ಇವ್ರ ಕಡೆನ ಬಂದು ತೊಗೊಳೋದು ಅಷ್ಟೇ. ಲಾಸ್ಟ್ ಟೈಮ್ ತೊಗೊಂಡಿದ್ದು ಸೇಮ್ ಟು ಸೇಮ್ ಇದೆ. ಈ ಟೈಪ್ ತೊಗೊಂಡಿದ್ದೆ ಒಂದು ಪಿಂಕ್ ಕಲರ್ ನೋಡಿದ್ದೀನಿ. ಹಾಂ ಅವಾಗ ನೋಡಿದ್ವಲ್ಲ. ಎಷ್ಟು ಇದಕ್ಕೆ? ಎಷ್ಟು ಇದಕ್ಕೆ? 70. ಚಂದ ಐತಿ ಇದು, ಚಂದ ಐತಿ ಇದು, ಚಂದ ತೊಪ್ಪಂದ ಇದು 120. ಇದು ಸಲ ಗಿಡಿ ನವನಾಗರ ಅಡ್ಯಾಡಕ್ಕೆ ಬರೋಣ ನಾವು ಅನ್ಸುತ್ತೆ. ಮತ್ತು ಅಂಗಡಿ ಏನೇನು ತೊಗೊಂಡ್ವಿ ನಾವು? ಐಸ್ ಕ್ರೀಮ್ ಅಲ್ಲದ ಏನದು ಐಸ್ ಕ್ರೀಮ್ ಅದ ಇದ್ರೊಳಗೆ. ಹಲೋ ಪ್ಯಾಕೆಟ್ ಒಳಗೆ ಐಸ್ ಕ್ರೀಮ್ ಬಿಸಿಲಲ್ಲ. ಕ್ಯಾಮ್ರಾ ಆಫ್ ಇದ್ರೆ ರಿಯಾಕ್ಷನ್ ಇರೋಲ್ಲ. ಅಪ್ಪ ರೋಡಲ್ಲಿ ಎಷ್ಟು ಬೇಕು ಅನ್ನತೈತಿ. ಬಿಸಿಲು ಬೇಕು ಅನ್ನಕ್ಕಿಂತ ಫೈನಲಿ ಮನೆಗೆ ಬಂದ್ವಿ. ಟೇಸ್ಟ್ ಮಾಡಿ. ಚಲೋ ಅಲ್ಲ? 15 ರೂಪಾಯಿ ಅಂದ್ರೆ ಜಾಸ್ತಿ ಬೇಡ ಅಮ್ಮ. ಆಕೆ ಇಲ್ಲಿ ಸ್ವಲ್ಪ ಓದಿದ್ದೆ ಅಲ್ಲ, ಅದು ಖಾಲಿ ಆಗಿರ್ತದೆ. ಎಮ್ಮೆ ಬಾಯಿ ಸಿಟ್ಟಿಗಿಟ್ಟ ಅಷ್ಟು ಖಾಲಿ ಮಾಡಿದ್ರೆ ನೋಡಲ್ಲ. ಈಗ ಮಕ್ಕಳ ಸಿಟ್ಲಿ ಹೆಂಗ್ ನೋಡತ್ತ ಅಷ್ಟು ಖಾಲಿ. ತುಂಬ ದಿನದಿಂದ ನಮ್ಮ ಯಜಮಾನ್ರೆ ಕೇಳ್ತಿದ್ದೆ ಹೇರ್ ಕಟಿಂಗ್ ಮಾಡಿಸಿ ಅಂತ. ನನ್ನ ಮಗಳ ಜೋಳ ತೆಗ್ಸಿದ್ಮೇಲೆ ಮಾಡಿಸ್ತೀನಿ ಅಂತಂದಿದ್ರು. ಫೈನಲಿ ಹೇರ್ ಕಟ್ಟಿಂಗ್ ಮಾಡಿಸಿದ್ರು. ಅವ್ರ ಬರ್ತಡೇ ಹಿಂದಿನ ದಿನಾನೇ ಮಾಡಿಸ್ಬೇಕಂತ ತುಂಬ ಆಸೆ ಇತ್ತು ನನಗೆ. ಆವತ್ತು ಮಾಡಿಸಿ ನೆಕ್ಸ್ಟ್ ಡೇ ಎಲ್ಲ ನೀಟಾಗಿ ರೆಡಿ ಆಗಬೇಕು ಅಂತ ನನ್ನ ಆಸೆ ಅಂತಲೇ ಅವರು ಬರ್ತಡೇ ಹಿಂದಿನ ದಿನ ಸ್ಯಾಟರ್ಡೇ ಬರ್ಡೇ ಇತ್ತು, ಹಿಂದಿನ ದಿನ ಹೇರ್ ಕಟ್ಟಿಂಗ್ ಮಾಡಿಸ್ಕೊಟ್ರು. ಥ್ಯಾಂಕ್ ಯು ಫಾರ್ ವಾಚಿಂಗ್.